ಹಿಂದೆ ಹೇಳಿದಂಗೆ ಒಂದು ನಿರ್ಧಾರಕ್ಕಂತೂ ಬರೋದಕ್ಕೆ ಆಗ್ತಾ ಇಲ್ಲ. ಈಗ ಸೆಷನ್ ಮುಗಿಯೋತನಕ ಟೈಮ್ ಕೊಟ್ಟಿದ್ದೇವೆ. ಮುಷ್ಕರದ ತೀವ್ರತೆ ಅಥವಾ ಅದರ ಪ್ರಕ್ರಿಯೆಗಳೆಲ್ಲವೂ ಕೂಡ ಹೇಗಿರುತ್ತೆ, ಯಾವಾಗಿಂದ ಆರಂಭ ಆಗುತ್ತೆ, ಏನು ಪ್ಲ್ಯಾನನ್ನು ಮಾಡ್ಕೊಳ್ತಾರೆ? ಈಗ ಸಾರಿಗೆ ಸಚಿವರು ಅಧಿವೇಶನ ಮುಗಿಯುವವರೆಗೂ ನಮಗೆ ಸಮಯ ಕೇಳಿದ್ದಾರೆ. ನಾವು ಅಲ್ಲಿವರೆಗೂ ಸಹ ಸಮಯ ಕೊಟ್ಟಿದ್ದೀವಿ. ನಾವು ಸೋಮವಾರದಿಂದಲೇ ಸಹ ಘಟಕ ಮಟ್ಟವನ್ನು ಭೇಟಿ ಮಾಡ್ತಕ್ಕಂಥದ್ದು, ಸಂಬಂಧಪಟ್ಟಂಥ ಡಿವಿಷನ್ಗಳಲ್ಲಿ ಸಮಾವೇಶ ಮಾಡಿ ಕರಪತ್ರವನ್ನು ಹಂಚತಕ್ಕಂಥ ಕೆಲಸ ಮಾಡ್ತಿದ್ದೀವಿ. ಒಂದು ವೇತನ ಪರಿಷ್ಕರಣೆ ಮತ್ತು ವೇತನದ ಹಿಂಬಾಕಿ ಎಷ್ಟು ಲಕ್ಷಗಳ ಮಟ್ಟದಲ್ಲಿ ಒಬ್ಬೊಬ್ಬ ಸಹಕಾರ್ಮಿಕರಿಗೆ ನಷ್ಟ ಆಗುತ್ತೆ ಅಂತಕ್ಕಂಥ ವಿಚಾರವನ್ನು ತಿಳಿಸಿ, ಏನು ಹಿಂದೆ ಕಾರ್ಮಿಕರಿಗೆ PLI ಹಾಕಿ ಏನೆಲ್ಲ ಮಾಡಿ ಮೋಸ ಮಾಡಿ ಸರ್ಕಾರ ಯಾವ ಮಟ್ಟಿಗೆ ಮುಷ್ಕರವನ್ನು ಮುರಿದಿದೆ, ಅದಕ್ಕೆ ವಿರುದ್ಧವಾಗಿ ನಾವು ಸರ್ಕಾರದ ವಿರುದ್ಧ ಮುಷ್ಕರಕ್ಕೆ ಹೋಗೋಕ್ಕೆ ರೆಡಿ ಆಗ್ತಾ ಇದ್ದೀವಿ. ಯಾಕೆ ಅಂತಂದರೆ ಸರ್ಕಾರ ತೆಗೆದುಕೊಂಡಂಥ ನಿಲುವಿನಿಂದ 24 ತಿಂಗಳಿಂದಲೂ ಸಹ ನಮ್ಮ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ನೌಕರರುಗಳು ಪಡ್ತಾ ಇರ್ತಕ್ಕಂಥ ಕಷ್ಟ ಕಾರ್ಪಣ್ಯಗಳಿಗೆ ಕೊನೆ ಆಗಲೇಬೇಕು ಅಂತಂದರೆ ಈ ಸರ್ಕಾರ ಮನಸ್ಸು ಮಾಡಿದೆ. ಇವರೆಲ್ಲರೂ ಸಹ ಬೀದಿಗೆ ಬಂದ್ರೇ ನಾವು ಕರೆದು ಕಷ್ಟ ಕೇಳ್ತೀವಿ ಅಂತಕ್ಕಂಥದ್ದನ್ನು. ಹಾಗಾಗಿ ಸರ್ಕಾರದ ಬೇಡಿಕೆಯನ್ನು ಈಡೇರಿಸೋಕ್ಕೋಸ್ಕರ ನಾವು ಮುಷ್ಕರದ ಮುಖಾಂತರವಾಗಿ ಬೀದಿಗೆ ಬರ್ತಕ್ಕಂಥ ಕೆಲಸ ಮಾಡ್ತಾರೆ. ನಾಳೆಯಿಂದ ಶುರುವಾಗುತ್ತೆ ಪ್ರಕ್ರಿಯೆಗಳು. ನಾಳೆಯಿಂದ ಪ್ರಕ್ರಿಯೆಗಳು, ಸೋಮವಾರದಿಂದ ಪ್ರಕ್ರಿಯೆಗಳು ಶುರುವಾಗ್ತಾ ಇದೆ. ಸಹ ನಮ್ಮಲ್ಲಿರ್ತಕ್ಕಂಥ ಕಾರ್ಮಿಕರು ನಾವು ಕೇಳ್ಕೊತಾ ಇದ್ದೀವಿ, ಸರ್ಕಾರನೇ ಸಹ ಈ ಮುಷ್ಕರವನ್ನು ನೀವು ಬನ್ನಿ, ರೋಡಿಗೆ ಬಂದರೆ ಮಾತ್ರ ನಾವು ನಿಮ್ಗೆ ಕೊಡ್ತೀವಿ ಅಂತಕ್ಕಂಥದ್ದನ್ನು ಹೇಳಕ್ಕೆ ಹೊರಟಿರ್ತಕ್ಕಂಥದ್ರಿಂದ ನಾವು ಸಹ ಅದನ್ನು ಮಾಡಬೇಕಾಗಿರ್ತಕ್ಕಂಥ ಸಂದರ್ಭ ಬಂದಿರೋದ್ರಿಂದ ರೋಡಿಗೆ